ನಮಸ್ಕಾರ ವೀಕ್ಷಕರೇ. ಈ ದಿನ ಸಮಾಜ ಸುಧಾರಕ ಭಕ್ತಿ ಭಂಡಾರಿ ವಚನ ಸಾಹಿತ್ಯದ ಪ್ರಮುಖ ವ್ಯಕ್ತಿಯಾದಂತಹ ಬಸವಣ್ಣನವರ ವಚನಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಚನಗಳು ಹೇಗಿದ್ದಾವೆ ಅಂತ ನೋಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಲ್ಲ ಕಾಣಿ ಭೋ, ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ತುಂಬ ಸುಂದರವಾದಂಥ ದೇವಲೋಕ ಮತ್ತು ಮರ್ತ್ಯಲೋಕ ಅಂತಕ್ಕಂಥದ್ದು ಎಲ್ಲೂ ಇಲ್ಲ, ಇಲ್ಲೇ ಇದ್ದಾವೆ ಅಂತಕ್ಕಂಥದ್ದನ್ನು ಸತ್ಯವೇ ನುಡಿಯುವುದು ದೇವಲೋಕ, ಮಿಥ್ಯವನ್ನು ಸುಳ್ಳು ನುಡಿಯುವುದು ಮರ್ತ್ಯಲೋಕ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಹೇಳ್ತಕ್ಕಂಥದ್ದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ನರಕಗಳು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾವೆ. ಒಳ್ಳೆತನವನ್ನು ಮಾಡ್ತಾ ಹೋದ್ರೆ, ಒಳ್ಳೆ ಸನ್ಮಾರ್ಗದಲ್ಲಿ ನಡೀತಾ ಹೋದ್ರೆ ಅದೇ ಸ್ವರ್ಗ. ಅನಾಚಾರದ ರೀತಿಯಲ್ಲಿ ನಡೀತಾ ಹೋದ್ರೆ, ಮೌಲ್ಯಗಳನ್ನು ಬಿಟ್ಟು ವರ್ತಿಸ್ತಾ ಹೋದರೆ, ಒಂದು ಮಾನವೀಯ ಮೌಲ್ಯಗಳನ್ನು ಬಿಟ್ಟು ಜೀವನವನ್ನು ನಡೆಸಿದರೆ ಅದೇ ಅನಾಚಾರ, ಅದು ನರಕ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ನೀನೇ ಪ್ರಮಾಣು, ನೀನೇ ಪ್ರಮಾಣು ಅಂತಂದ್ರೆ ಎಲ್ಲದಕ್ಕೂ ನೀನೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಇಲ್ಲೇ ಬಸವಣ್ಣನವರು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಸುಂದರವಾದಂಥ ವಚನವನ್ನು ನಮಗೆ ಆಲಿಸಲು ಕೊಟ್ಟಂತಹ ಜಗಜ್ಯೋತಿ ಬಸವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಚನಗಳನ್ನು ವಾಚನ ಮಾಡ್ತಾ ಮತ್ತೆ ಭೇಟಿಯಾಗೋಣ.